ಒಂದು ಪುಟ್ಟ ಹಳ್ಳಿಯ ಹಳೆಯ ಪಾರಂಪರಿಕ ಮನೆಯಲ್ಲಿ ಅನನ್ಯ ವಾಸವಾಗಿದ್ದಳು. ಆ ಮನೆ ಅವಳ ಪೂರ್ವಜರ ಕಾಲದ್ದು. ಅದರ ವಿಶಾಲವಾದ ಮರದ ಕೆತ್ತನೆಗಳ ಕಂಬಗಳು, ಎತ್ತರದ ಮಾಡುಗಳು ಮತ್ತು ಗೋಡೆಗಳ ಮೇಲಿನ ಹಳೆಯ ಪೇಂಟಿಂಗ್ಗಳು ಅವಳ ಕುಟುಂಬದ ಘನತೆಯನ್ನು ಸಾರುತ್ತಿದ್ದವು. ಆದರೆ ಕಾಲಕ್ರಮೇಣ ಆ ಮನೆಯ ವೈಭವ ಮಸುಕಾಗಿತ್ತು. ಅನನ್ಯಳ ತಂದೆಯ ನಿಧನದ ನಂತರ ಮನೆಯ ಜವಾಬ್ದಾರಿ ಸಂಪೂರ್ಣವಾಗಿ ಅವಳ ಹೆಗಲ ಮೇಲೆ ಬಿದ್ದಿತು. ಅನನ್ಯ ಕೇವಲ ಒಬ್ಬ ಸಾಮಾನ್ಯ ಯುವತಿಯಲ್ಲ, ಅವಳು ಕಲೆ ಮತ್ತು ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದಳು. ಆದರೆ ಹಳ್ಳಿಯ ಕೆಲವು ಜನರು, ಒಬ್ಬ ಹೆಣ್ಣು ಮಗಳು ಇಷ್ಟು ದೊಡ್ಡ ಮನೆಯನ್ನು ಹೇಗೆ ನಿಭಾಯಿಸುತ್ತಾಳೆ, ಇದನ್ನು ಮಾರಿ ಯಾವುದಾದರೂ ನಗರಕ್ಕೆ ಹೋಗುವುದು ಲೇಸು ಎಂದು ಟೀಕಿಸುತ್ತಿದ್ದರು. ಅದಕ್ಕಿಂತ ಹೆಚ್ಚಾಗಿ ಆ ಮನೆಯನ್ನು ಕಬಳಿಸಲು ಹೊಂಚು ಹಾಕುತ್ತಿದ್ದ ಕೆಲವರು ಅವಳಿಗೆ ಮಾನಸಿಕವಾಗಿ ತೊಂದರೆ ನೀಡುತ್ತಿದ್ದರು. ಒಂದು ದಿನ ಊರಿನ ಪ್ರಭಾವಿ ವ್ಯಕ್ತಿಯೊಬ್ಬರು ಅನನ್ಯಳ ಬಳಿ ಬಂದು, ಈ ಮನೆ ತುಂಬಾ ಹಳೆಯದಾಗಿದೆ, ಇದನ್ನು ಕೆಡವಿ ಇಲ್ಲಿ ರೆಸಾರ್ಟ್ ಮಾಡೋಣ, ನಿನಗೆ ಒಳ್ಳೆಯ ಹಣ ಕೊಡುತ್ತೇವೆ ಎಂದರು. ಆದರೆ ಅನನ್ಯಳಿಗೆ ಆ ಮನೆ ಕೇವಲ ಇಟ್ಟಿಗೆ ಮಣ್ಣಿನ ಕಟ್ಟಡವಾಗಿರಲಿಲ್ಲ, ಅದು ಅವಳ ತಂದೆಯ ನೆನಪಿನ ಬುತ್ತಿಯಾಗಿತ್ತು. ಅನನ್ಯ ತನ್ನ ಮನೆಯನ್ನು ಉಳಿಸಿಕೊಳ್ಳಲು ನಿರ್ಧರಿಸಿದಳು. ಅವಳು ಆ ಹಳೆಯ ಮನೆಯ ಒಂದು ಭಾಗವನ್ನು ಹಳ್ಳಿಯ ಮಕ್ಕಳಿಗೆ ಉಚಿತವಾಗಿ ಚಿತ್ರಕಲೆ ಮತ್ತು ಜಾನಪದ ಕಲೆಗಳನ್ನು ಕಲಿಸುವ ಕೇಂದ್ರವನ್ನಾಗಿ ಪರಿವರ್ತಿಸಿದಳು. ಅವಳು ಸ್ವತಃ ಸುಂದರವಾದ ವರ್ಣಚಿತ್ರಗಳನ್ನು ಬಿಡಿಸುತ್ತಿದ್ದಳು. ಅವಳ ಕಲೆಗಳಲ್ಲಿ ಗತಕಾಲದ ಸೊಗಡು ಮತ್ತು ಆಧುನಿಕತೆಯ ಸ್ಪರ್ಶವಿರುತ್ತಿತ್ತು. ಹಣಕಾಸಿನ ತೊಂದರೆ ಬಂದಾಗಲೂ ಅವಳು ಕುಗ್ಗಲಿಲ್ಲ. ತನ್ನ ಮನೆಯಲ್ಲಿ ಬೆಳೆದ ತರಕಾರಿ ಮತ್ತು ಹಣ್ಣುಗಳನ್ನು ಮಾರಿ ಜೀವನ ಸಾಗಿಸುತ್ತಿದ್ದಳು. ದಿನವಿಡೀ ಕೆಲಸ ಮಾಡಿ ಸಂಜೆ ಹೊತ್ತಿಗೆ ಮನೆಯ ಒಳಗಿನ ಮರದ ಮೆಟ್ಟಿಲುಗಳ ಮೇಲೆ ಕುಳಿತು ದೀಪದ ಬೆಳಕಿನಲ್ಲಿ ಪುಸ್ತಕ ಓದುವುದು ಅವಳಿಗೆ ನೆಮ್ಮದಿ ನೀಡುತ್ತಿತ್ತು. ಒಮ್ಮೆ ರಾಜ್ಯ ಮಟ್ಟದ ಕಲಾ ಪ್ರದರ್ಶನವೊಂದು ನಡೆಯಿತು. ಅನನ್ಯ ತನ್ನ ಪೂರ್ವಜರ ಮನೆಯ ಹಿನ್ನೆಲೆಯಲ್ಲಿ ಬಿಡಿಸಿದ ಚಿತ್ರವೊಂದನ್ನು ಅಲ್ಲಿಗೆ ಕಳುಹಿಸಿದಳು. ಆ ಚಿತ್ರದಲ್ಲಿ ಮನೆಯ ಕಿಟಕಿಯಿಂದ ಬೀಳುವ ಸೂರ್ಯನ ಬೆಳಕು ಮತ್ತು ಮನೆಯ ಒಳಗಿನ ಶಾಂತತೆ ಎಲ್ಲರನ್ನೂ ಬೆರಗುಗೊಳಿಸಿತು. ಆ ಚಿತ್ರಕ್ಕೆ ಪ್ರಥಮ ಬಹುಮಾನ ದೊರೆಯಿತು. ಮಾತ್ರವಲ್ಲದೆ ದೇಶದ ಪ್ರಸಿದ್ಧ ಕಲಾವಿದರು ಅವಳ ಹಳ್ಳಿಗೆ ಬಂದು ಅವಳ ಹಳೆಯ ಮನೆಯನ್ನು ಸಂದರ್ಶಿಸಿದರು. ಅನನ್ಯಳ ಈ ಯಶಸ್ಸು ಹಳ್ಳಿಯ ಜನರ ಕಣ್ಣು ತೆರೆಸಿತು. ಮನೆಯನ್ನು ಮಾರಲು ಒತ್ತಾಯಿಸುತ್ತಿದ್ದವರು ಈಗ ಅವಳ ಸಾಧನೆಯನ್ನು ಕಂಡು ಬೆರಗಾದರು. ಅನನ್ಯ ತನ್ನ ಪೂರ್ವಜರ ಮನೆಯನ್ನು ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದಳು. ಈ ಕಥೆಯ ನೀತಿ, ಗೌರವ ಎನ್ನುವುದು ಬೇರೆಯವರು ಕೊಡುವುದಲ್ಲ, ಅದು ನಮ್ಮ ಸಂಕಲ್ಪ ಮತ್ತು ನಾವು ಮಾಡುವ ಕೆಲಸದಿಂದ ಬರುತ್ತದೆ. ಕತ್ತಲೆಯ ನಡುವೆಯೂ ದೀಪದಂತೆ ಬೆಳಗಿದ ಅನನ್ಯ ಇಂದು ಅನೇಕರಿಗೆ ಸ್ಫೂರ್ತಿಯಾಗಿದ್ದಾಳೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಕನ್ನಡ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. Namaste. Thank you for watching. I hope you enjoyed this glimpse into our culture. Join our family. Please subscribe for more. See you soon.